MMA ಅನ್ನೋದು ಇಂಡಿಯಾಗೆ ಭಾಳ ಹೊಸದು, ಮಿಕ್ಸ್ ಮಾರ್ಷಲ್ ಆರ್ಟ್ಸ್. ಇಂಡಿಯಾಗೆ ಇವತ್ತಿನ MMAದು ರಿಲೆವೆನ್ಸ್ ಹೇಗಿದೆ? ಈಗ ಬೆಳೀತಾ ಇದೆ, ಆ ಸ್ಪೋರ್ಟ್ಸ್ ಕಲ್ಚರ್ ಅನ್ನೋದು ಬೆಳೀತಾ ಇದೆ. ಪೇರೆಂಟ್ಸ್ಗಳಿಗೆ ಅರ್ಥ ಆಗ್ತಾ ಇದೆ ಮಕ್ಕಳಿಗೆ ಏನು ಬೇಕು, ಓನ್ಲಿ ಎಜುಕೇಷನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದಕ್ಕಿಂತ ಈಗ ಲೈಫ್ ಅನ್ನೋದು, ಲೈಫಲ್ಲಿ ಎಲ್ಲರೂ ಸೋಲು ಗೆಲುವು ಇದ್ದೇ ಇರುತ್ತೆ. ಆ ಸೋತಾಗ ನಾವು ಅದನ್ನು ಲೈಫ್ನ ಹೇಗೆ ತೊಗೋಬೇಕು. ನೀವು ಅದೇ ಒಬ್ಬ ಅಥ್ಲೀಟ್ ಆಗಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಯಾಕಂದರೆ ಪ್ರತಿಯೊಂದು ಚಿಕ್ಕ ವಯಸ್ಸಿಂದ ನೀವು ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇರ್ತೀರ, ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿರ್ತೀರ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀರ. ನೀವು ಮ್ಯಾಚಲ್ಲಿ ಹೋಗ್ಬಿಟ್ಟು ಫಸ್ಟ್ ಫೈಟೇ ಸೋಲ್ಬೋದು. ಆ ಸೋತಾಗ ಆಗೋ ಒಂದು ಪೇಯ್ನ್ ಏನಿದೆ, ಮುಂದೆ ನೀವು ಬೆಳೆದಾಗ ಜೀವನದಲ್ಲಿ ನೀವು ಸೋತಾಗ ಆ ಪೇಯ್ನ್ ನೀವು ಹೇಗೆ ಬೇರ್ ಮಾಡ್ಕೊಂಡು ಮತ್ತೆ ಮೇಲೆ ಬಂದಿದ್ದೀರಿ, ಅದು ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಮೇನ್ ಪೇರೆಂಟ್ಸ್ ಸ್ವಲ್ಪ ಇನಿಷಿಯೇಟ್ ತೊಗೊಂಡು ಮಕ್ಕಳಿಗೆ ಬರೀ ಎಜುಕೇಷನ್ ಅಲ್ಲ, ಸ್ಪೋರ್ಟ್ಸ್ ಜೊತೆಲಿದ್ದರೆ ಅವ್ರ ಮುಂದೆ ಫ್ಯೂಚರ್ನಲ್ಲಿ ಕೂಡ ಲೈಫ್ ಅನ್ನೋ ಒಂದು ರೇಸ್ನಲ್ಲಿ ಸೋತಾಗ ಕೂಡ ಮತ್ತೆ ಮೇಲೆ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ.